ಕಂಡನು ಕೈಗೊಂಡ ನಗ್ಗದ ನಾದಿ ಪುರುಷನು ನಿಜವ ಶ್ರೀ ವಿಶ್ವಾತ್ಮಕ ಕೃತಿಯ ಯದಾ ಯದಾಗಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಯದಾ ಯದಾಗಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹೋ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹೋ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ 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 ಆ ಕಾಣರುಳಿದವರೀತನೊಬ್ಬನ ಕಾಣಿಕೆಗೆ ಕೌತುಕವ ಕರೆದನು ಶೋಣಿತಾಮೆಳ ಬಹಳ ತೇಜದಿ ಹೊಳೆವ ಬಗಳ ತೇಜದಿ ಹೊಳೆವ ಹೊಸ ಪರಿಯ ಕಾಣಲರಿಯನವಂತ ವೇದ ಕಾಣಲರಿಯವನಂತ ವೇದ ಶ್ರೇಯಣಿ ಶಿವ 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 ರಾಯ ಪಾರ್ಥನ ಜಾಣತನವೆಂತುಟೋ ವಿರೂಪನ ರೂಪು ಸೆರೆ ಬಿಡಿದ ಶಿವ ಶಿವ ರಾಯ ಪಾರ್ಥನ ಜಾಣತನವೆಂತುಟೋ ವಿರೂಪನ ರೂಪು ಸೆರೆ ಬಿಡಿದ ರೂಪು ಸೆರೆ ಬಿಡಿದ ಶಿವ ಶಿವ ಪುಂಡರೀಕಾಂಬಕನ ಮಹಿಮೆಗೆ ಶಿವ ಶಿವ ಪುಂಡರೀಕಾಂಬಕನ ಮಹಿಮೆಗೆ ಭಂಡತನದಲ್ಲಿ ಜರೆದೆ ಲಕ್ಷ್ಮಿಯ ಗಂಡ ನಿನ್ನನು ತಿಳಿಯದೆ ಭಂಡತನದಲ್ಲಿ ಜರೆದೆ ಲಕ್ಷ್ಮಿಯ ಗಂಡ ನಿನ್ನನು ತಿಳಿಯದೆ ಈ ರಣಕ್ಷೇತ್ರದಲ್ಲಿ ಇಂತಹ ಸನ್ನಿವೇಶವನ್ನ ಕಾಣುವ ಭಾಗ್ಯ ಪಾರ್ಥನ ಪಾಲಿಗೆ ಬರ್ತದೆ ಅಂತಾದರೆ ನನ್ನ ಭಾಗ್ಯವೇ ಸರಿ ಎನ್ನುವುದಾಗಿ ಮನಸ್ಸಿನಲ್ಲಿಯೇ ನಿಶ್ಚಯ ಮಾಡಿದೆ. ಒಂದು ಕಾಲಕ್ಕೆ
ಅಗ್ರ ಪೂಜೆಯ ಸಂದರ್ಭದಲ್ಲಿ ಆಚಾರ್ಯ ಭೀಷ್ಮರಾಡಿದ ಮಾತು, ಯಜ್ಞದಧಿಪತಿ ಈತನು, ಯಜ್ಞ ಪುರುಷನು, ಸೃಕ್ಷವಾದಿಯ ಸಮಿಧ ಈತನು, ಮಂತ್ರಕಾಲಾತ್ಮ ಕರ್ಮವೀತನು, ಯಜ್ಞದಲ್ಲಿ ಯಜಮಾನನೀತನು, ಯಜ್ಞ ಫಲವೀತನು, ಯಜ್ಞವೀತನು ದೇವಕಿ ಸುತ ಗೋವಿಂದ ಎನ್ನುವುದಾಗಿ ಆ ಗೋವಿಂದನನ್ನೇ ಇವತ್ತು ಕಣ್ತುಂಬಿಕೊಳ್ಳುವಂತಹ ವಿಶ್ವ ವಿರಾಟ್ ಪುರುಷನನ್ನ ಕಣ್ತುಂಬಿಕೊಳ್ಳುವಂತಹ ಭಾಗ್ಯ ಪಾರ್ಥನ ಪಾಲಿಗೆ ಕಂಡೆ ಏನನ್ನೆಲ್ಲ ಕಂಡೆ. ಲೋಕದ ವ್ಯಕ್ತ ಅವ್ಯಕ್ತ ಶಕ್ತಿಗಳನ್ನು, ತ್ರಿಮೂರ್ತಿಗಳನ್ನು, ಚತುರ್ವೇದವನ್ನು, ಪಂಚಭೂತವನ್ನು, ಷಟ್ಶಾಸ್ತ್ರವನ್ನು, ಸಪ್ತ ಋಷಿಗಳನ್ನು, ಅಷ್ಟವಸುಗಳನ್ನು, ನವಗ್ರಹರನ್ನು, ದಶ ದಿಕ್ಕುಗಳನ್ನು, ಏಕಾದಶ ರುದ್ರರನ್ನು, ದ್ವಾದಶಾದಿತ್ಯರನ್ನ ಎಲ್ಲರನ್ನ ಕಂಡೆ. ಪಾರ್ಥನ ಪಾಲಿಗೆ ಪುಣ್ಯತಮವಾದಂತಹ ಜೀವನ. ಹಾಗಾದರೆ ಇಷ್ಟು ಹೊತ್ತಿನ ತನಕ ಈತನ ಮಾತಿಗೆ ಮರುಳಾಗಿ ಮಾತನಾಡಿದ್ದೇನೆ. ಈ ದೃಶ್ಯವನ್ನ ಕಾಣುವ ತನಕ ಪಾರ್ಥನ ಚಿತ್ತ ಅನ್ನುವಂಥದ್ದು ಎಲ್ಲಿ ಹೋಗಿತ್ತು, ಮನಸ್ಸು ಎನ್ನುವಂಥದ್ದು ಎಲ್ಲಿ ಜಾರಿತ್ತು? ಭಂಡತನದಲ್ಲಿ ಲಕ್ಷ್ಮೀಪತಿಯಾದಂತಹ ಈತನನ್ನು ನಾನು ಜರೆದನೆ. ಇಲ್ಲ ಇಲ್ಲ, ಇನ್ನು ತಡ ಮಾಡುವುದಿಲ್ಲ. ದೇವಾ, ನಿನಗೆ ನಳವೇ ದೇವ ಸಾಕಿನ್ನವರು ಎನಗೇನು ಬೆಳೆದರೆ ಕೈವೇ ನಾನೆಂದ. ಈ ಕ್ಷಣಕ್ಕೆ ಪಾರ್ಥನಲ್ಲಿರುವಂತಹ ಕ್ಲೈಂಬೆ ಅನ್ನುವಂಥದ್ದು ದೂರವಾಗಿ ಹೋಯಿತು. ಇನ್ನು ಈ ಪಾರ್ಥನೆದುರಿಗೆ ಯಾರೇ ಮಲೆತು ಬಂದರೂ ಅವರನ್ನ ನಿನ್ನ ಅನುಗ್ರಹದಲ್ಲಿ ಅರೆ ಕ್ಷಣದಲ್ಲಿ ಭಸ್ಮ ಮಾಡುತ್ತೇನೆ. ಈ ದೃಶ್ಯವನ್ನು ನಾನು ನೋಡಲಾರೆ. ಮೊದಲಿನ ರೂಪವನ್ನು ತೋರಿಸು ದೇವಾ, ಸಲಹಬೇಕು. ನನ್ನ ಅರ್ಜುನನಿಗೆ ಇಷ್ಟು ಆಗಬೇಕಿತ್ತು, ಇಷ್ಟು ತಿಳಿಯಬೇಕಿತ್ತು. ಆದ್ದರಿಂದ ನಿನಗೆ ಏನನ್ನು ಹೇಳಬೇಕು ಅದನ್ನು ಹೇಳಿದ್ದೇನೆ, ಏನನ್ನು ತೋರಿಸಬೇಕು ಅದನ್ನು ತೋರಿಸಿದ್ದೇನೆ. ಬಂದ ಪಾತಕಿಗಳ ಸಂಹಾರಕ್ಕೆ ನೀನು ಪರಂತಪನೇ ಆಗಬೇಕು.